ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರಾವಧಿಯ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಆನೇಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಧಿಕಾರಿಗಳು ಗೌರವಪೂರ್ವಕ ಅಭಿನಂದನೆ ಸಲ್ಲಿಸಿದರು. ಇನ್ನು ಈ ವೇಳೆ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನಮ್ಮ ಕಾಂತರಾಜ್ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ನಾರಾಯಣ ಘಟ್ಟ ಮಂಜುಳರವರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮಾತನಾಡಿ, ನಮಗೆ ಸಿಕ್ಕ ಅಧಿಕಾರದ ಅವಧಿಯಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಗ್ರಾಮ ಪಂಚಾಯಿತಿಯ ಅನುದಾನವನ್ನು ಮತ್ತು ಸರ್ಕಾರದ ಅನುದಾನವನ್ನು ಕ್ರೋಢೀಕರಿಸಿ ಗ್ರಾಮಗಳ ಅಭಿವೃದ್ಧಿಗೆ ಸಮರ್ಪಕವಾಗಿ ಬಳಕೆ ಮಾಡಿದ್ದೇವೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಆಡಳಿತ ಅಧಿಕಾರಿ ಚಿನ್ನಪ್ಪ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಮುತ್ತನಾಲೂರು ಗ್ರಾಮ ಪಂಚಾಯಿತಿಯ 5 ವರ್ಷಗಳ ಅವಧಿ ಈಗಾಗಲೇ 10ನೇ ತಾರೀಕಿನ ದಿನ 10/2/26 ಮುಗಿದಿದೆ. ನನ್ನ ಮುತ್ತನಾಲೂರು ಗ್ರಾಮದ ಮೊದಲನೇ ವಾರ್ಡಿನಲ್ಲಿ ನನ್ನನ್ನು ಮತ ಕೊಟ್ಟು ಗೆಲ್ಲಿಸಿದಂಥ ಎಲ್ಲ ಮತ ಬಾಂಧವರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. 5 ವರ್ಷಗಳಲ್ಲಿ ಮೊದಲನೇ ಸಲ ಅಧ್ಯಕ್ಷನಾದೆ. 6 ತಿಂಗಳು ಕೊರೋನಾ, 1 ವರ್ಷ ಸುಮಾರು ಕೊರೋನಾದಲ್ಲೇ ಇದ್ದೆ. ಕೊರೋನಾ ಅಂದರೆ ಪಂಚಾಯಿತಿಯ ಕೆಲಸಗಳು ಹೆಚ್ಚು ಅಭಿವೃದ್ಧಿ ಮಾಡಲು ಆಗಲಿಲ್ಲ. ಅನಂತರ 1 ವರ್ಷದಲ್ಲಿ ನನ್ನ ಕೈಲಾದ ಮಟ್ಟಿಗೆ ಎಲ್ಲ ಗ್ರಾಮ ಪಂಚಾಯಿತಿಯ ಎಲ್ಲ ಹಳ್ಳಿಗಳಲ್ಲೂ ಸ್ವಲ್ಪ ಕೆಲಸಗಳಾಯಿತು. ಅನಂತರ ಯಥಾಸ್ಥಿತಿಯಲ್ಲಿ ಆಗಾಗ ಒಂದು 4 ಬಡ್ಜೆಟ್ಗಳನ್ನು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿ ಎಲ್ಲ ಕೆಲಸಗಳು ಚೆನ್ನಾಗಾಗಿದೆ. ತೆರಿಗೆಯೂ ಸಹ ಮೊದಲಿಗಿಂತ ಹೆಚ್ಚು ತೆರಿಗೆ ಸಂಗ್ರಹ ಆಗಿ ಚೆನ್ನಾಗಾಗಿದೆ. ಮೊದಲನೇದಾಗಿ ನನ್ನ 1ನೇ ವಾರ್ಡಿನ ಎಲ್ಲ ಮತ ಬಾಂಧವರಿಗೂ ಧನ್ಯವಾದಗಳು ತಿಳಿಸ್ತಾ ಮತ್ತೊಮ್ಮೆ ಎಲ್ಲ ಗ್ರಾಮ ಪಂಚಾಯಿತಿಯ 8 ಹಳ್ಳಿಗಳ ಜನಗಳ ಆಶೀರ್ವಾದವನ್ನು ಸಹ
ಸಿಕ್ಕಿ ಅಧ್ಯಕ್ಷನಾಗಿದ್ದೆ. ಎಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಆಡಳಿತ ವರ್ಗದಿಂದ ಇವತ್ತೊಂದು 19 ಜನ ಸದಸ್ಯರಿಗೆ ಬೀಳ್ಕೊಡೆಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದರು. ಮೊದಲಿಗೆ ನನ್ನ ಈ ಪಂಚಾಯಿತಿಗೆ ಆರಿಸಿ ಕಳಿಸೋದಂಥ ನನ್ನ ಸಿಂಗೇನಗರ ಗ್ರಾಮದ ಎಲ್ಲ ಸಮಸ್ತ ಮತದಾರ ಪ್ರಭುಗಳಿಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತೇಳಿದ್ರೆ ಮತದಾರ ಪ್ರಭುಗಳೇ ದೇವರು. ಅವರು ದೇವರಿಂದ ನಾವು ಆಶೀರ್ವಾದ ಮಾಡಿ ಇಲ್ಲಿ ಕಳಿಸಿರೋದ್ರಿಂದ ನಮಗೆ ಒಂದಷ್ಟು ಊರಲ್ಲಿ ಕೆಲಸ ಮಾಡೋದಕ್ಕೆ ಅನುಕೂಲವಾಯಿತು. ಇವತ್ತು ನಮ್ಮ ಗ್ರಾಮದಲ್ಲಿ 20 ವರ್ಷಗಳಿಂದ ಕೆಲಸ ಆಗಿರಲಿಲ್ಲ. ನಾವು ಬಂದ ಮೇಲೆ ಸುಮಾರು ಒಂದು 2.25 ಕೋಟಿ ರೂಪಾಯಿ ಕೆಲಸಗಳನ್ನ ಅನುದಾನವನ್ನು ಪಂಚಾಯಿತಿ ವರ್ಗ 1 ಮತ್ತು 15 ಫೈನಾನ್ಸಲ್ಲಿ ಕೆಲಸ ಮಾಡಿದ್ದೀವಿ. ನಾವು ಓದುವಂಥ ಕಾಲದಲ್ಲಿ ಶಾಲೆ ಕಾಂಪೌಂಡ್ ಇದ್ದಿದ್ದು, ಇವಾಗ ಒಳ್ಳೆ ಕಾಂಪೌಂಡನ್ನು ನಿರ್ಮಾಣ ಮಾಡಿದ್ದೀವಿ. ಮತ್ತು ನಮ್ಮ ಆದಿಶಕ್ತಿ ಪಿಳೆಕಮ್ಮ ದೇವಸ್ಥಾನ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಇದೆ, ಅಲ್ಲಿವರೆಗೂ ನಾವು ರಸ್ತೆಯನ್ನು ಹಾಕ್ಸಿದ್ದೀವಿ. ಸ್ಮಶಾನದ್ದು ಒಂದು ಕಾಂಪೌಂಡು ಇರ್ಬೋದು. ಮತ್ತು ಪ್ರಪ್ರಥಮ ಬಾರಿಗೆ ಆನೇಕಲ್ ತಾಲೂಕಲ್ಲಿ ನಮ್ಮ ಸಿಂಗೇನಗರದಲ್ಲಿ 6 ಐಮಾಸ್ ಲೈಟನ್ನು ಹಾಕ್ಸಿದ್ದೀನಿ. ನನಗೊಂದು ಹೆಮ್ಮೆ ಅನಿಸ್ತದೆ. ಇವೆಲ್ಲ ಮಾಡೋದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಸದಸ್ಯರುಗಳು ಯಾರು ನಾವು 4 ಜನ ಸದಸ್ಯರು ಏನಿದ್ದೀವಿ ಸಹಕಾರ ಕೊಟ್ಟಿದ್ದಾರೆ, ಅಧ್ಯಕ್ಷರುಗಳು ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ಸಿಂಗೇನಗರ ಗ್ರಾಮ ಎಲ್ಲೋ ಒಂದು ಕಡೆ ಮಾದರಿ ಗ್ರಾಮ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮಾಡ್ಕೊಂಡು ಹೋಗಿದ್ದೀವಿ. ಸಮಸ್ತ ಎಲ್ಲ ನನ್ನ ಮತದಾರ ಪ್ರಭುಗಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಮತ್ತೊಮ್ಮೆ ನಮ್ಮ ಈ ಒಂದು ಮುತ್ತನೂರು ಗ್ರಾಮ ಪಂಚಾಯಿತಿಗೆ ಒಬ್ಬ ದಕ್ಷ ಆಡಳಿತ ಅಧಿಕಾರಿಯಾಗಿ ನಮ್ಮ ಚಿನ್ನಪ್ಪ ಸರ್ ಬಂದಿದ್ದಾರೆ. ಅದು ಒಂದು ನಮಗೆ ಒಂದು ಒಳ್ಳೆಯ ಸಿಹಿ ಸುದ್ದಿ. ಯಾಕಂತೇಳಿದ್ರೆ ಅವರು ಇನ್ನು ಎಲ್ಲಿವರೆಗೂ ಎಲೆಕ್ಷನ್ ನಡೆಯಲು ಅಲ್ಲಿವರೆಗೂ ಅವ್ರದ್ದೇ ಆಡಳಿತ ಇರ್ತದೆ. ನನಗೆ ಬಹುಶಃ ನನಗನ್ನಿಸುತ್ತೆ ಅವರು ಒಳ್ಳೆಯ ಈ ಒಂದು ಆಡಳಿತವನ್ನು ಕೊಡ್ತಾರಂತ ಈ ಸಂದರ್ಭದಲ್ಲಿ ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೊಮ್ಮೆ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಿಮ್ಮ ಸಹಕಾರದಿಂದಲೇ ನಾವು ಇಷ್ಟು ಮಾಡೋದಕ್ಕೆ ಸಾಧ್ಯವಾಯಿತು. ಮಾಧ್ಯಮ ಮಿತ್ರರಿಗೆ ವಿಶೇಷವಾದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ. ಸಮನಹಳ್ಳಿ ಗ್ರಾಮದಿಂದ ಮುತ್ತಾರು ಗ್ರಾಮ ಪಂಚಾಯತಿಗೆ ಆರಿಸಿ ನಾನು ಕಳಿಸಿ ಈ 5 ವರ್ಷ ನಿಮ್ಮ ಸೇವಕನಾಗಿ ಗುರುತಿಸಿ ಕೆಲಸ ಮಾಡಲು ಅವಕಾಶ ಕೊಟ್ಟಂಥ ಸಮನಹಳ್ಳಿ ಗ್ರಾಮಸ್ಥರ ಪ್ರತಿಯೊಬ್ಬ ಮತದಾರರಿಗೂ ಈ ಮೂಲಕ ಧನ್ಯವಾದಗಳು ತಿಳಿಸೋಕ್ಕೆ ನಾನು ಇಚ್ಛೆಪಡ್ತೀನಿ. ಈ 5 ವರ್ಷದಲ್ಲಿ ನನ್ನ ಶಕ್ತಿ ಮೀರಿ ಈ ನಮ್ಮೂರಿನ ಕೆಲಸಗಳನ್ನ ಮಾಡಿರ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಏನಾದರೂ ಯಾರಿಗಾದರೂ ತೊಂದರೆ ಆಗಿದರೆ ನನ್ನ ಕಡೆಯಿಂದ ಕ್ಷಮಿಸಬೇಕು, ಈ ಮೀಡಿಯಾ ಮುಖಾಂತರ ತಿಳಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದು 4 ಕೆಲಸ ಬ್ಯಾಲೆನ್ಸ್ ಇದೆ, ಕಾರ್ಯರೂಪದಲ್ಲಿ ನಡೀತಾ ಇದೆ. ಒಂದು ದೇವಸ್ಥಾನದ ಹತ್ರ ಬಿಲ್ಡಿಂಗ್ ಕಟ್ಟೋದು, ಮತ್ತೊಂದು ಅಲ್ಲಿ ಊರೊಳಗಡೆ ಒಂದು ರೋಡ್ ಹಾಕ್ಸ್ಬೇಕು, 3ನೇದು ಒಂದು ಲೈಟ್ ಹಾಕಬೇಕು. ಇದು ಆಲ್ರೆಡಿ ಎಲ್ಲ ಅನುಮೋದನೆ ಆಗಿದೆ. ನಾನು ಸದಸ್ಯನ ಆಗದಿದ್ದರೂ ಸಹ ಈ 3 ಕೆಲಸಗಳು ಈ ತಿಂಗಳಲ್ಲಿ ನಡೆಯುತ್ತೆ ಅಂಥೇಳಿ ಈ ಮೂಲಕ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟು ಹೇಳಿ ನಾನು ನನ್ನ ಮಾತು ಮುಗಿಸ್ತಾ ಇದ್ದೆ. ಮುತ್ತಾನೂರು ಗ್ರಾಮ ಪಂಚಾಯಿತಿಯ ವತಿಯಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಿದ್ದು ಎಲ್ಲ ಸುಭಕ್ಷವಾಗಿ ನಡೀತು. ಏನು ನಮ್ಮ ಆಡಳಿತ ವರ್ಗವಾಗಲಿ ಹಾಗೂ ಸಿಬ್ಬಂದಿ ವರ್ಗದಾಗಲಿ ಹಾಗೂ ನಮ್ಮ 19 ಸದಸ್ಯರು ಸಹ ಎಲ್ಲ ಒಟ್ಟಾಗಿ 5 ವರ್ಷದ ಅವಧಿಯಲ್ಲಿ ನಾವು ಒಟ್ಟಾಗಿ ನಡ್ಕೊಂಡು ಹೋದ್ವಿ. ಹಾಗೆ ನಮ್ಮ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಮುತ್ತಾನೂರು ಗ್ರಾಮ ವಾರ್ಡ್ 2ರಂದು ನಾವು ಎಲ್ಲ ಮತ ಬಾಂಧವರಿಗೆ ಧನ್ಯವಾದ. ಯಾಕಂದರೆ ಅವರು ನಮ್ಮ ಇಟ್ಟ ನಿರೀಕ್ಷೆ ನಾವು ಇಷ್ಟು 5 ವರ್ಷದ ಕಾಲ ನಾವು ಸುಭಿಕ್ಷವಾಗಿ ಇದನ್ಕೊಂಡ್ಬಂದ್ವಿ. ಎಲ್ಲರಿಗೂ ಸಹ ಏನೇನು ನಾವು ಕಾಮಗಾರಿಗಳು ಮಾಡಬೇಕು ಅಂತ ನಮ್ಮನ್ನು ಹೇಗೆ ಚುನಾಯಿತ ಪ್ರತಿನಿಧಿಗಳಾಗಿ ಇಲ್ಲ ನೀವು ಮಾಡ್ತೀರಾ ಅಂತ ನಮ್ಮನ್ನು ಪ್ರೋತ್ಸಾಹ ಮಾಡಿ ಇಲ್ಲ ನೀವು ಮಾಡ್ಬೋದು, ಪ್ರತಿಯೊಂದು ಕಾಮಗಾರಿಗಳು ಸಹ ಈ ಥರ ಇದೆ, ಈ ಥರ ಒಂದು ಅಡಚಣೆ ಆಗಿದೆ ಅಂತ ನಮ್ಮ ಹತ್ರ ಬಂದಾಗಲ ಅವ್ರಿಗೂ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಹೋಗಿ ನಾವು ಅವ್ರನ್ನ ಕನ್ವಿನ್ಸ್ ಮಾಡಿ ಪ್ರತಿಯೊಂದು ಕಾಮಗಾರಿಯೂ ಸಹ ನಾವು ಮಾಡಿಕೊಟ್ಟಿದ್ವಿ. ಅವ್ರು ಏನು ನಮ್ಮಲ್ಲಿ ನಿರೀಕ್ಷೆ ಇಟ್ಟಿದ್ರೋ ಆ ನಿರೀಕ್ಷೆಯನ್ನು ನಾವು ಬದ್ಧವಾಗಿ ಮಾಡಿದ್ವಿ. ಹಾಗೆ ನಮ್ಮ ಆಡಳಿತ ನಾನು ಹೇಗೆ ಅಧ್ಯಕ್ಷರಾಗಿ ಒಂದು 10 ತಿಂಗಳ ಕಾಲವನ್ನು ಹೇಗೆ ನಮ್ಮ 19 ಸದಸ್ಯರು ಸಹ ನನಗೆ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾರೆ. ನಾನು ಸಹ ಅವ್ರಿಗೆ ಏನು ಮಾಡಬೇಕೋ ಏನಿದೆ ಪ್ರತಿಯೊಂದು ಕರೆ ಮಾಡಿದಾಗ ಸಹ ನಾನು ಅವ್ರನ್ನ ಸ್ಪಂದಿಸಿದ್ದೀನಿ, ಮಾಡಿದ್ದೀನಿ. ಹಾಗೆ ನಮ್ಮ ಒಟ್ಟು 8 ಗ್ರಾಮದ ಸದಸ್ಯರು ಸಹ ನನ್ನನ್ನು ಬೆನ್ನೆಲುಬಾಗಿ ನಿಂತು ಹೋರಾಡಿದ್ದಾರೆ. ಅವ್ರಿಗೋಸ್ಕರ ನಾನು ಪ್ರತಿಯೊಂದು ಕೆಲಸನೂ ಮಾಡಿಕೊಟ್ಟಿದ್ದೀನಿ. ಹಾಗೆ ನಮ್ಮ ವಾಟರ್ಮ್ಯಾನ್ ಸಿಬ್ಬಂದಿಯರಾಗಿರ್ಬೋದು ಹಾಗೂ ಮತ್ತು ವಾಟರ್ಮ್ಯಾನ್ ಅವರಿಂದನೇ ನಾವು ಪ್ರತಿಯೊಂದು ಈ ಥರ ಪೈಪ್ ಹೋಗ್ಬಿಟ್ಟಿದೆ ನೋಡಪ್ಪ, ಈ ಥರ ನೀರು ಬರ್ತಾನೆ, ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಹೋಗಿ ಅವರು ಇಲ್ಲ ಈ ಥರ ರೆಡಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದರು. ಹಾಗೆ ನಮ್ಮ ಲೈಟ್ ರಾಜಪ್ಪ ಅಣ್ಣ ಆಗಿರ್ಬೋದು, ಲೈಟ್ಸ್ ಏನೇ ಒಂದು ಇದಾಗಿದ್ದರೆ ಅವ್ರು ಸಹ ಹೋಗ್ತಾಯಿದ್ರು. ಆಗಲೇ ನಮ್ಮ ರವಿ ಅಣ್ಣ, ನಾನು ಅಧ್ಯಕ್ಷ ಆದಾಗ ರವಿ ಅಣ್ಣ
ಒಂದು ಟೀ ಅಂದಿದ ತಕ್ಷಣ ಆಯಿತು ಮೇಡಮ್ ತೊಗೊಂಬರ್ತೀನಿ. ಎಲ್ಲರೂ ಸಹ ನಮ್ಮ ಸತೀಶ್ ಆಗಿರ್ಬೋದು, ನಂದೀಶ್ ಆಗಿರ್ಬೋದು, ಅಪ್ಪು ಆಗಿರ್ಬೋದು, ಪೂರ್ಣಿಮಾ, ಆಮೇಲೆ ನಮ್ಮ SD ಸರ್ ಆಗಿರ್ಬೋದು, PDO ಸರ್ ರಂಗನಾಥ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಕೃಷ್ಣಪ್ಪ ಸರ್ ಇದ್ದರು ನಮ್ಮ 5 ವರ್ಷ ಅವಧಿಯಲ್ಲಿ, ಅವ್ರಿಗೂ ಸಹ ನಾನು ಅಭಿನಂದನೆ ಹೇಳ್ತೀನಿ. ಹಾಗೆ ನಮ್ಮ ಸೆಕ್ರೆಟರಿ ಸರ್ ಆಗಿರ್ಬೋದು, ಎಲ್ಲರೂ ಸಹ ತುಂಬ ಒಂದು ಏನು ಹೇಳ್ತೀವಿ, ವಸುದೇವ ಕುಟುಂಬ, ಎಲ್ಲರೂ 19 ಸದಸ್ಯರು, ಆಡಳಿತ ವರ್ಗದವ್ರಿಗೆ ಎಲ್ಲರೂ ಸಹ ನಮಗೆ ತುಂಬ ಒಮ್ಮತದಿಂದ ನಮಗೆ ಪ್ರೋತ್ಸಾಹ ಮಾಡ್ತಾಯಿದ್ದಾರೆ. ನಾವು ಅವ್ರಿಗೆ ಪ್ರೋತ್ಸಾಹ ಮಾಡಿದ್ದೀವಿ. ಎಲ್ಲರೂ ಸಹ ನಮಗೆ ಪ್ರೋತ್ಸಾಹದಿಂದ ನಮ್ಮನ್ನು 5 ವರ್ಷದ ಅವಧಿಯಲ್ಲಿ ಇದು ಮಾಡಿದ್ದಾರೆ. ಹಾಗೆ ನಮ್ಮ ಎಲ್ಲ ಮುತ್ತಾನೂರು ಹೇಗೆ ನಾವು 5 ಜನ ಸದಸ್ಯರು ನಾವು ಚುನಾಯಿತರಾಗಿ ನಾವು ಕಾಲಿಟ್ವಿ ಮುತ್ತಾನೂರು ಪಂಚಾಯಿತಿಗೆ. ನಮಗೆ ಪಂಚಾಯಿತಿ ಆಡಳಿತ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ, ಏಳು ಬೀಳು ಇದ್ದೇ ಇರುತ್ತೆ. ಇದನ್ನು ಸಹ ನಾವು ಒಮ್ಮತವಾಗಿ ಇದನ್ಕೊಂಡು ಮತ್ತು 5 ಜನ ಏನೇ ಮುತ್ತಾನೂರು ಗ್ರಾಮಕ್ಕಂದರೆ ಚಿಕ್ಕ ಗ್ರಾಮ ಅಲ್ಲ, ತುಂಬ ದೊಡ್ಡ ಗ್ರಾಮ ಇದು. ಆ ಗ್ರಾಮದಲ್ಲಿ ತುಂಬ 3000 ವೋಟ್ಗಳಿದೆ. ಅವ್ರಿಗೆಲ್ಲ ಪ್ರತಿಯೊಬ್ಬರು ಸಹ ಒಂದೊಂದು ಇದೆ ಹೇಳ್ತಾರೆ, ಎಲ್ಲ ನಾವು ಮಾಡಿದ್ದೀವಿ. 5 ಸದಸ್ಯರು ಸಹ ನಮ್ಮ ಕೈಲಾದಷ್ಟು 100ಗೆ 95% ಸಹ ನಾವು ಕಾಮಗಾರಿ ಎಲ್ಲ 20 ವರ್ಷದ 30 ವರ್ಷದ ಏನು ಕಾಮಗಾರಿ ನಡೆದಿಲ್ವೋ ಆ ಕಾಮಗಾರಿ ಎಲ್ಲ ಮಾಡಿದ್ದೀವಿ. ಮತ್ತು ಪಂಚಾಯಿತಿಯಲ್ಲಿ ಊಟದ ವ್ಯವಸ್ಥೆ ಇರಲಿಲ್ಲ, ನಾವು ವಿಶ್ವನಾಥನ ಇಬ್ಬರು ಸೇರಿ ಊಟದ ವ್ಯವಸ್ಥೆ ಕೋಣೆಯನ್ನು ಮಾಡಿದ್ವಿ. ಮತ್ತು ಒಂದು ವಾಶ್ರೂಮ್ ಇರಲಿಲ್ಲ ಮೇಯ್ನಾಗಿ, ಆ ವಾಶ್ರೂಮ್ ಸಹ ಅಭಿವೃದ್ಧಿ ಮಾಡಿದ್ವಿ ನಮ್ಮ ಅವಧಿಯಲ್ಲಿ. ಅದು ಒಂದು ಇದಾಗಿದೆ. ಮತ್ತು ತಡೆಗೋಡೆ, ನಮ್ಮ ಮುತ್ತಾನೂರು ವಾರ್ಡ್ 2ರಲ್ಲಿ ತಡೆಗೋಡೆ ಒಂದು ಸೈಟ್ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದನ್ನು ಸಹ ಮಾಡಿದ್ದೇವೆ. ಲೈಟ್ಸ್ ಹಾಕಿದ್ದೀವಿ, ಕಾಮಗಾರಿ, ರಸ್ತೆಗಳು ಸಾಕಷ್ಟು ನಮ್ಮ ಏನಾಗುತ್ತೆ 5 ವರ್ಷ ಅವಧಿಯಲ್ಲಿ ಏನು ನಮಗೆ ಸಹಕಾರ ಇದನ್ನು ಎಲ್ಲ ಸಹ ಮಾಡಿದ್ದೀವಿ. ಇದಕ್ಕೆ ನಾವು ತುಂಬ ಜನ ಮುಖಂಡರು ತುಂಬ ಇದ್ದಾರೆ, ನಾವು ಪ್ರೋತ್ಸಾಹ ನಿಂತು ಇಲ್ಲ ನೀವು ಮಾಡ್ಬೋದು ಅಂತ ಹೇಳಿದ್ದಾರೆ. ಅವ್ರಿಗೆ ಎಸ್ಪೆಷಲಿ ನಾನು ನಮ್ಮ TBW ರಗಣ್ಣನಿಗೆ ಹೇಳ್ತೀನಿ, ಯಾಕಂದರೆ ಅವರೇ ನನ್ನನ್ನು ಇಲ್ಲಮ್ಮ ನಿನ್ನ ಕೈನಲ್ಲಿ ಆಗುತ್ತೆ, ನಿಂತ್ಕೊ ನೀನು ನಿನಗಾಗುತ್ತೆ, ಇಲ್ಲ ನನಗೆ ಆಗಲ್ಲ ಅಂದಾಗ ಇಲ್ಲಮ್ಮ ನಿಂತ್ಕೊ, ನಾವೆಲ್ಲ ಇದ್ದೀವಿ. ಸುರೇಶ್ ಅಣ್ಣ ಆಗಿರ್ಬೋದು, ರಮೇಶ್ ಅಣ್ಣ ಆಗಿರ್ಬೋದು, ಎಲ್ಲರೂ ಸಹ ಸತೀಶ್ ಅಣ್ಣ, ಎಲ್ಲರೂ ಸಹ ನಮ್ಮ ಸರ್ಜಾಪುರ ಬ್ಲಾಕ್ ಮೋಹನ್ ಬಾಬು ಅವ್ರಿಗೆ ಎಲ್ಲರೂ ಸಹ ಇಲ್ಲ ನೀವು ನಿಂತ್ಕೊ ಮಾಡ್ಬೋದು ಅಂತ ಪ್ರೋತ್ಸಾಹ ಕೊಟ್ಟರು. ಹಾಗೆ ಅಧ್ಯಕ್ಷರು ಸಹ ಮಾಡಿದ್ರು. ನಾನು ಎಲ್ಲರಿಗೂ ಸಹ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಈ ಸ್ಥಾನಕ್ಕೆ ನಿಂತಿದ್ದನ್ನು ಹೇಳಬೇಕು ಅಂದರೆ ಮೆಂಟರ್ ಅಂತ ಹೇಳಿದ್ರೆ ನಾನು ಇಷ್ಟು ತಪ್ಪು ಆಗಲಿದಾಗಲಿ ನಾನು ಹೇಳಲೇಬೇಕು. ನನ್ನ ಬ್ಯಾಕ್ ಪಿಲ್ಲರ್ಸ್ ಅಂದರೆ ಗೌರೀಶ್ ಅಣ್ಣ ಆಗಿರ್ಬೋದು, ಜಯರಾಮ್ ಸರ್ಜಾ ಆಗಿರ್ಬೋದು, ಏನೇ ಒಂದು ಅಡೆತಡೆ ಏನಾಗಲಿ ಆಯಿತು ನೀನು ಹೋಗಿ ಮಾತಾಡಮ್ಮ ಅಂತ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರಿಗೆ ಯಾವತ್ತೂ ನಾನು ಚಿರುಋಣಿ. ಮೈಕ್ ಮುಂದೆ ಮಾತಾಡೋದಕ್ಕೆ ತುಂಬ ತೊದಲಿರ್ತಾ ಇತ್ತು. ಈಗ ಏನು ಮಾತಾಡಬೇಕಂದ್ರೆ ಸ್ಪಷ್ಟನೆ ಕೊಟ್ಟು ಏನಾದರೂ ಸರಿ ತಪ್ಪುಗಳನ್ನು ಇಲ್ಲ ನೀನು ಈ ಥರ ಮಾತಾಡಬೇಕಂತ ಅವರು ಸರಿತಿದ್ದಿದ್ದಾರೆ. ಒಂದು ಸಹೋದರಿ ಮಟ್ಟಕ್ಕೆ ನನ್ನನ್ನು ಇದನ್ನಿದ್ದಾರೆ, ಅವ್ರನ್ನ ಯಾವತ್ತೂ ಮರೆಯಲ್ಲ. ಹಾಗೆ ಈ ಸ್ಥಾನದಲ್ಲಿ ನಿಂತಿದ್ದಕ್ಕೆ ನಾನು ನಮ್ಮ ಯಜಮಾನರ ಬಗ್ಗೆ ಹೇಳಲೇಬೇಕು. ಅವರು ಕಾಣದ ಕಣ್ಣು ಅಂತಲೇ ಇರಬೇಕು, ಯಾಕಂದರೆ ಎಷ್ಟೇ ಒಂದು ಆಡಳಿತದಲ್ಲಿ ಇದ್ದಾರೆ ಅವರು ಬೆನ್ನೆಲುಬಾಗಿ ನಿಂತು ನನ್ನನ್ನು ಇಲ್ಲ ಮಾಡು ಹೋಗು ಅಂತ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ಈ ಪರವಾಗಿ ಧನ್ಯವಾದ. ಎಲ್ಲರಿಗೂ ಸಹ ನಮ್ಮ ಯಾರು ನಮಗೆ ಓಟ್ ಹಾಕಿ ಗೆಲ್ಲಿಸಿದಾರೋ ಅವ್ರಿಗೂ ಸಹ ನಮ್ಮ ಎಲ್ಲ ಪ್ರತಿನಿಧಿಗಳಿಗೆ 5 ಜನ ಇವ್ರು ಸೇರಿ ಮುತ್ತಾನೂರು ಎಲ್ಲ ಸಾರ್ವಜನಿಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹೀಗೆ ನಿಮ್ಮ ವಿಶ್ವಾಸ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಮುತ್ತಾನೂರು ಗ್ರಾಮದ ವಾರ್ಡ್ ನಂಬರ್ 2ರಲ್ಲಿ ನನ್ನ ಆಯ್ಕೆ ಮಾಡಿದಂಥ ಮತಬಾಂಧವರಲ್ಲಿ ನಾನು ಅವ್ರಿಗೆಲ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತೇನೆ. ಎಲ್ಲ ಹಿರಿಯರು, ಕಿರಿಯರು ಮತ್ತು ಗೌರವಾನ್ವಿತ ಎಲ್ಲ ಗುರುಗಳು ಆದಂಥ ಎಲ್ಲರೂ ಕೂಡ ಇವತ್ತು ಎಲ್ಲರೂ ಹೆಸರುಗಳು ಹೇಳೋಕ್ಕಾಗಲ್ಲ, ಎಲ್ಲರೂ ಕೂಡ ನನ್ನ ಒಂದು ಏನು ತಂಡಗಳನ್ನು ಮಾಡಿ ನಮಗೆ ಓಡಾಡಿ ನಮ್ಮ ಮತ್ತು ತೇಜಸ್ವಿನಿ ಶ್ರೀನಿವಾಸ ರೆಡ್ಡಿ ಹೆಚ್ಚು ಮತಗಳಲ್ಲಿ ನಾವು ತೇಜಕ್ಕ ಅವ್ರದ್ದು 507 ನಮ್ಮದು 407 ಮತಗಳನ್ನು ಕೊಟ್ಟು ನಮ್ಮನ್ನು ಆಯ್ಕೆ ಮಾಡಿ ಏನು ಗ್ರಾಮ 2ರಲ್ಲಿ ಸಾಕಷ್ಟು ಏನು 1.5 ಕೋಟಿ ಅಷ್ಟು ಅನುದಾನದಲ್ಲಿ ನಾವು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ಏನು ಐಮಾಸ್ ಲೈಟ್ಲಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಮತ್ತು ಅಂಗನವಾಡಿ ಆಗಿರ್ಬೋದು, ವಾಟರ್ ಫಿಲ್ಟರ್ ಆಗಿರ್ಬೋದು, ಮತ್ತು ಅಶೋಕನಗರ ಕುಡಿಯೋ ನೀರುಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಎಲ್ಲ ಪ್ರತಿಯೊಂದು ಕೂಡ. ಆಮೇಲೆ ಎಲ್ಲ ಇದು ರಾಷ್ಟ್ರ ನಾಯಕರ ಒಂದು ನಾಮಫಲಕಗಳನ್ನು ಹಾಕೋದ್ರ ಮೂಲಕ ಎಲ್ಲ ರಸ್ತೆಗೂ ಅವರ ಹೆಸರುಗಳನ್ನು ಇಟ್ಟು ನಾಮಫಲಕ ಹಾಕೋದ್ರ ಮೂಲಕ ಇವತ್ತು ಇಡೀ ಗ್ರಾಮ ಪಂಚಾಯತಿಯಲ್ಲಿ ಒಂದು ಮಾದರಿ ಅಂತ ಒಂದು ಕೆಲಸಗಳನ್ನು ನಾವು ಮಾಡಿದ್ದೀವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚು ಇಡೀ ಗ್ರಾಮಸ್ಥರು ಮುಂದೆ ಯಾರು ಚುನಾಯಿತ ಪ್ರತಿನಿಧಿಗಳಾಗಿರ್ತಾರೋ ಅವ್ರಿಗೂ ಕೂಡ ಇದೇ ರೀತಿ ಆಶೀರ್ವಾದ ಮಾಡಿ ಅವ್ರನ್ನೂ ಕೂಡ ಇದೇ ರೀತಿ ಕೆಲಸಗಳನ್ನು ಮಾಡುವಂಥ ಒಂದು ಅಭಿವೃದ್ಧಿ ಮಾಡುವಂಥ ಒಂದು
ಕೆಲಸಗಳನ್ನು ಯಾರು ಮಾಡ್ತಾರೋ ಅವ್ರು ಅಂಥವ್ರನ್ನ ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲೂ ಕೂಡ ಅದೇ ರೀತಿ ಅವರು ಆಯ್ಕೆ ಮಾಡಿ ಕಳಿಸ್ಬೇಕು ಅಂತ ಹೇಳ್ತಾ, ಮತ್ತು ನನಗೆ ಭಾಳ ಒಂದು ಸಂತೋಷ ಆಯಿತು. ಯಾಕಂದರೆ ಇಷ್ಟು ಸಾಕಷ್ಟು ಸುಮಾರು ಒಂದು 4 ರಿಂದ 5 ಬಜೆಟ್ಗಳನ್ನು ಮಾಡಿ ಇವತ್ತು ಸುಮಾರು 6 ಕೋಟಿ 5 ಕೋಟಿ 8 ಕೋಟಿ ಇಷ್ಟು ಈಗ ಸಾಕಷ್ಟು ಬಜೆಟ್ಗಳನ್ನು ಮಾಡಿ ಕೆಲಸಗಳನ್ನು ಮಾಡಿದ್ದೀವಿ. ಈ ರೀತಿ ನಾವು ಮಾಡಿದ್ರಿಂದ ಮತ್ತು ಎಲ್ಲ 19 ಸದಸ್ಯರು ಏನು ನಮ್ಮ ಮೊದಲನೇ ಬಾರಿಗೆ ವಿಶ್ವನಾಥ್ ರೆಡ್ಡಿ ಆಗಿರ್ಬೋದು, 2ನೇ ಬಾರಿಗೆ ತೇಜಸ್ವಿನಿ ಶ್ರೀನಿವಾಸ್ ರೆಡ್ಡಿ ಆಗಿರ್ಬೋದು, 3ನೇ ಬಾರಿಗೆ ಸರಳ ದಶರಥ್ ಆಗಿರ್ಬೋದು, 4ನೇ ಬಾರಿಗೆ ನಮ್ಮ ನಾಗರತ್ನ ಕಾಂತರಾಜ್ ಆಗಿರ್ಬೋದು, ಆಮೇಲೆ ಉಪಾಧ್ಯಕ್ಷಗಳು ರಾಣಿ ನಾಗರಾಜ್ ಅವರು ಮತ್ತು ಸರಳ ಅವರಾಗಿರ್ಬೋದು, ಎಲ್ಲರೂ ಕೂಡ ಭಾಳ ಒಂದು ಸಹಕಾರಗಳನ್ನು ಕೊಟ್ಟಿದ್ದಾರೆ. 19 ಜನ ಕೆಲವು ನಾವು ರಾಜಕೀಯವಾಗಿ ಪಕ್ಷಾತೀತವಾಗಿ ನಾವು ಪಕ್ಷ ಕಿತ್ತಾಡಿರ್ಬೋದು, ಇದಾಗಿರ್ಬೋದು. ಬಟ್ ಕಾಂಗ್ರೆಸ್ಸು ಇಲ್ಲಿ BJP JDS ಇನ್ನು ಮತ್ತು BSP ಒಂದು ಕಿತ್ತಾಡಿರ್ಬೋದು. ಬಟ್ ಆದರೆ ಪಂಚಾಯತಲ್ಲಿ 19 ಜನ ಒಂದು ಅನ್ಯೂನತವಾಗಿ 5 ವರ್ಷಗಳು ಭಾಳ ಒಂದು ಸಹಕಾರಗಳಿಂದ ನಾವು ನಡ್ಸ್ಕೊಂಡು ಬಂದಿದ್ದೀವಿ. ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ನಾನು 10 ವರ್ಷದಿಂದ ಅಂದರೆ 2 ಬಾರಿ ನಾನು ಚುನಾಯಿತ ಪ್ರತಿನಿಧಿಯಾಗಿದ್ದೀನಿ. ಇದಕ್ಕೆ ಇಡೀ ನನ್ನ ನಾರಾಯಣಘಟ್ಟ ಗ್ರಾಮಸ್ಥರು ತುಂಬ ನನಗೆ ಸಪೋರ್ಟಿವಾಗಿ ಅವರು ನನಗೆ ಮತವನ್ನು ನೀಡಿ ನನ್ನ 2 ಸಾರಿ ಪಂಚಾಯಿತಿಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅವರ ಸಪೋರ್ಟ್ದಿಂದನೇ ನಾನು ಇಷ್ಟೊಂದು ಈಗ ಉಪಾಧ್ಯಕ್ಷರಾಗಿ ನಾನು ಮುಂದುವರಿದಿದ್ದೀನಿ. ಅವರಿಗೆ ನನ್ನ ಪರವಾಗಿ ಇಡೀ ನಾರಾಯಣಘಟ್ಟ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ನನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ನನ್ನ ಪರೋಕ್ಷವಾಗಿ ಹಾಗೂ ವಿರೋಧವಾಗಿ ಎಲ್ಲರೂ ನನಗೆ ತುಂಬ ಸಹಕಾರ ಕೊಟ್ಟು ನನಗೆ ಉಪಾಧ್ಯಕ್ಷರ ಮತ ನೀಡಿದ್ದಾರೆ ಎಲ್ಲ ಮೆಂಬರ್ಸು. ಅವ್ರಿಗೂ ಹಾಗೂ ನನ್ನ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಇದು ರಾಜಕೀಯದ ಬಗ್ಗೆ ನನಗೇನು ಅಷ್ಟೊಂದು ಅರಿವಿರಲಿಲ್ಲ. ನಾರಾಯಣಘಟ್ಟ ಗ್ರಾಮದಲ್ಲಿ ತುಂಬ ದೊಡ್ಡವರೆಲ್ಲನೂ ನೀನಿಲ್ಲಮ್ಮ, ನೀನು ನಿಂತ್ಕೊಂಡು ನೀನು ಇದು ಪುಷ್ ಮಾಡ್ತೀಯ, ಮಾಡು, ನಿನಗೆ ಆ ಕೆಪಾಸಿಟಿ ಇದೆ ಅಂತ ನನಗೆ ಮೊದಲನೇ ಸಲ ಅವರು ಉರ್ದುಂಬಿಸಿ ನನ್ನ ಪಂಚಾಯತಿ ಇದಕ್ಕೆ ನಾಮಿನೇಟ್ ಮಾಡಿದ್ರು. ತುಂಬ ಸಂತೋಷ ಆಯಿತು. ಮತ್ತು 2ನೇ ಬಾರಿಗೂ ನೀನೇ ಬೇಕು, ನೀವು ನಿಂತ್ಕೊಂಬ, ನೀನು ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ದೀಯ ಅಂತ ನನಗೆ ಮತ್ತೆ ಅವರು ಅವಕಾಶ ಕೊಟ್ಟು ನನಗೆ ಇಲ್ಲಿವರೆಗೂ ಕಳಿಸಿದ್ದಾರೆ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಎಫೆಕ್ಟಾಗಿ ಊರಲ್ಲೆಲ್ಲ ಏನು ಬೇಕೋ ಜನಗಳಿಗೆ ಪ್ರತಿಯೊಂದು ಮನೆಗೂ ಹೋಗ್ತೀನಿ. ಮನೆಗೂ ಹೋಗಿ ನಿಮ್ಗೇನು ಸಮಸ್ಯೆ ಇದೆ, ಅವ್ರ ವೈಯಕ್ತಿಕ ಆಗಲಿ ಇಲ್ಲ ಗ್ರಾಮ ಸಮಸ್ಯೆ ಆಗಲಿ, ನೀರಿಂದು ಪ್ರತಿಯೊಂದು ಅವ್ರದ್ದು ಎಲ್ಲರದ್ದು ಅವರು ಏನು ಹೇಳಿದ್ರೆ ಅದಕ್ಕೆ ನಾನು ಅವರಿಗೆ ಪ್ರತಿಯೊಂದು ನಾನು ಅವ್ರಿಗೆ ಇದು ಮಾಡಿದ ಕೆಲಸ ಮಾಡಿಕೊಟ್ಟಿದ್ದೀನಿ. ಇನ್ನು ನನ್ನ ಕಡೆಯಿಂದ ಇನ್ನು ಅವ್ರಿಗೇನಾದರೂ ಹೆಚ್ಚಾಗಿ ಇನ್ನೂ ಬೇಕಂದರೆ ಕೂಡ ನಾನು ಮುಂದೆನೂ ನಾನು ಮಾಡ್ತೀನಿ. ಯಾಕಂದರೆ ನನ್ನ ಮತದಾರರೇ ನನ್ನ ಮಕ್ಕಳು ನಾರಾಯಣಘಟ್ಟದಲ್ಲಿ ಅಷ್ಟೊಂದು ನನ್ನ ಮೇಲೆ ತುಂಬ ಭರವಸೆ ಇಕ್ಕಿದ್ದಾರೆ. ಮುಂದೇನು ಭರವಸೆ ನಾನು ಅವ್ರ ಹತ್ರ ಯಾವತ್ತೂ ಕಳ್ಕೊಳ್ಳಲಿಲ್ಲ. ಯಾಕಂದರೆ ಒಂದೊಂದು ಮತನೂ ನನಗೆ ಇಂಪಾರ್ಟೆಂಟ್ ಆಗಿತ್ತು. ಅಷ್ಟು ಚೆನ್ನಾಗಿ ನನಗೆ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಹಾಗೂ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ PDO ರಂಗಸ್ವಾಮಿ ಅವರಿದ್ದರು, ಕೃಷ್ಣಪ್ಪ ಸರ್ ಇದ್ದರು, ಹಾಗೆ ನಮ್ಮ ಈಗ SD ಶಿವಕುಮಾರ್ ಆಗಲಿ, ಸತೀಶು, ಆಮೇಲೆ ಮೋಹನ್ನು, ನಂದೀಶು, ಪೂರ್ಣಿಮಾ, ಪ್ರತಿಯೊಬ್ಬರೂ ನಾವು ಏನೇ ಹೇಳಿ ಪ್ರತಿಯೊಂದು ಕೆಲಸನೂ ಅವರು ಚಾಚು ಚಪ್ಪದೆ ಆಯ್ತಕ್ಕ ಹಿಂಗೆ ಮಾಡಿ ಹಿಂಗೆ ಹೋಗಿ ಅಂತ ನಮ್ಮ ಸರಿ ದಾರಿಯಲ್ಲಿ ಅವರು ನಮ್ಮನ್ನು ನಡ್ಸ್ಕೊಂಡು ಹೋಗಿ ನಾವು ಕೇಳಿದ ಪ್ರತಿಯೊಂದು ಕೆಲಸನೂ ಅವ್ರು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಮಹದೇವಯ್ಯ ಸರು ಅವರು ತುಂಬ ನಮಗೆ ನಾವೇನು ಕೇಳಿದ್ರೇನು ಇಂಜಿನಿಯರ್ ಸರ್ಗೆ ನಾವು ಫೋನ್ ಮಾಡಿ ಈ ಥರ ಇದೆ ಸರ್, ಜಲಜೀವನ್ ಮಿಷನ್ ಅವ್ರು ಬಂದಾಗ ಈ ಥರ ನಡೀತಾ ಇದೆ ಅಂದರೆ ಪ್ರತಿಯೊಂದು ನಿಮಿಷಕ್ಕೂ ಅವ್ರು ಫೋನ್ ಮಾಡಿ, ರಾತ್ರಿ 10 ಗಂಟೆ ಆಗಲಿ ಅವ್ರು ಫೋನ್ ಮಾಡಿ ಅವ್ರು ನಮ್ಗೆ ತುಂಬ ಭರವಸೆ ನೀಡಿ ಪ್ರತಿಯೊಂದು ಕೆಲಸದಲ್ಲಿ ಅವರು ನಮಗೂ ಸಪೋರ್ಟ್ ಮಾಡಿದ್ದಾರೆ. ನಮ್ಮ EO ಸರ್ ಮಂಜುನಾಥ್ ಸರ್ ಅವರು ಅಷ್ಟೇ, ಸರ್ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಸರ್ ಬಂದು ನೋಡಿ ಅಂದಿದ ತಕ್ಷಣ ಅವ್ರು ಪಂಚಾಯತಿಗೆ ಬಂದು ಸಮಸ್ಯೆನ ಬಗೆಹರಿಸ್ತಾ ಇದ್ದರು. ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಸಿಬ್ಬಂದಿ ವರ್ಗದವರು ಅಂದರೆ ಪ್ರತಿಯೊಬ್ಬ ವಾಟರ್ ಮ್ಯಾನ್ಗಳಾಗ್ರಿ, ಆಮೇಲೆ ನಮ್ಮ ವೆಂಕಟೇಶ್ ಸರು ಅವರು ತುಂಬ ನಮ್ಮ ಅಂಗವಿಕಲತೆ ಅಂದರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಅವ್ರ ಮನೆ ಹತ್ರ ಹಿಂಗಿದೆ ಹೋಗಿ ವೆಂಕಟೇಶ್ವರೇ ನೋಡ್ಕೊಬಂದು ಅಂದಿದ ತಕ್ಷಣ ಅವ್ರು ಹೋಗಿ ಪ್ರತಿಯೊಂದು ಅವ್ರಿಗೆ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ಪರವಾಗಿ ಅವರಿಗೆ ವೈಯಕ್ತಿಕವಾಗಿ ನಾನು ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ಅವರು ತುಂಬ ಜನಕ್ಕೆ ಕಾಲಿಲ್ಲ, ಅವ್ರ ಮನೆ ಹತ್ರ ಹೋಗಿ ಬನ್ನಿ ಅಂತ ನಾನು ಕರ್ಕೊಂಡೋಗಿ ಅವ್ರು ತೋರಿಸಿ ಮಾಡಿಸಿದ್ದೀನಿ. ಅದರಿಂದ ಅವ್ರಿಗೂ ನಮ್ಮ ಪಂಚಾಯತಿ ಪರವಾಗಿ ಹಾಗೂ ನಮ್ಮ ಇಡೀ ಸದಸ್ಯರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ವಾಟರ್ ಮ್ಯಾನ್ಗಳು ಅವರು ಪ್ರತಿಯೊಂದು ಮನೆಯವರು ಕಂಪ್ಲೇಂಟ್ ಮಾಡಿದ್ರೆ ಈ ಥರ ಇದೆ ಅಂತ ಹೋಗಿಯಪ್ಪ ನೋಡಿ ಅಂದಿದ ತಕ್ಷಣ ಅವರು ಹೋಗಿ ಪ್ರತಿಯೊಂದೂ ಅವರು ನೀರಿಂದ ಅಂದರೆ ಪ್ರತಿಯೊಬ್ಬರಿಗೂ ಪಂಚಾಯತಿಂದ ಬೇಕಾಗಿರೋದು ನೀರು ಮತ್ತು ಚರಂಡಿ ಕ್ಲೀನಿಂಗು, ರೋಡು ಅಷ್ಟೇ ಅವ್ರು ಜಾಸ್ತಿ ಕೇಳಿದ್ದೀನಿ, ಏನು ಅವ್ರು ಕೇಳಲ್ಲ. ಅದಕ್ಕೆ ಅವ್ರು ಪ್ರತಿಯೊಂದು ಕೇಳಿದ ತಕ್ಷಣ ನಾವು ಅವ್ರಿಗೆಲ್ಲ ಮಾಡಿದ್ದೀವಿ. ಅದು ನನ್ನ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾಕಂತ ಹೇಳಿದ್ರೆ ನಾನು ಮೊದಲಿಗೆ ಫಸ್ಟ್ನೇ ಆದ್ಯತೆ ಕೊಡೋದು ನಮ್ಮ ಮುತ್ತನಲ್ಲೂರು ಗ್ರಾಮಸ್ಥರಿಗೆ.
ಯಾಕಂತ ಹೇಳಿದ್ರೆ ಮುತ್ತನೂರು ಗ್ರಾಮಸ್ಥರಿಗೆ ಯಾಕೆ ಮೊದಲನೇ ಆದ್ಯತೆ ಕೊಡ್ತೀನಿ ಅಂತ ಹೇಳಿದ್ರೆ ಎಲೆಕ್ಷನ್ಗೆ ನಿಂತ್ಕೊಂಡಾಗ ಎಲ್ಲರೂ ಮನೆ ಹತ್ರನೇ ಬಂದು ಆಯ್ಕೆ ಮಾಡಿದ್ರು. ಇಲ್ಲಪ್ಪ ನನ್ನ ಕೈಯಲ್ಲಿ ಆಗಲ್ಲ, ನನಗದೆಲ್ಲ ರಾಜಕೀಯ ಅನ್ನೋದೇ ಗೊತ್ತಿಲ್ಲ, ನನಗದೆಲ್ಲ ರಾಜಕೀಯ ಬಗ್ಗೆ ಏನಂದರೆ ಏನೂ ಗೊತ್ತಿಲ್ಲ, ನಾನು ನಿಲ್ಲಿಸಿದ್ರೆ ನನ್ನ ಕೈಯಲ್ಲಿ ಜಾಸ್ತಿ ಓಡಾಡೋಕ್ಕಾದಲ್ಲ ಆಗಲ್ಲ ಅಂತ ನಾನು ಅವ್ರ ಹತ್ರ ಹೇಳಿದ ತಕ್ಷಣ ನಮ್ಮ ಮುತ್ತನೂರು ಗ್ರಾಮಸ್ಥರು ಹೇಳಿದ್ದು ನನಗೆ ಒಂದೇ ಮಾತು, ನಿಮ್ಮ ಜೊತೆಗೆ ನಾವಿದ್ದೀರಮ್ಮ, ನಿನ್ಗೆ ಏನೇ ಕಷ್ಟ ಕಾರ್ಪಣ್ಯ ಬಂದರೆ ನಾವಿದ್ದು ನಾವು ಕಾಯಿದ್ದು ನಿನ್ನ ಏನು ಬೇಕೋ ನಾವು ಮಾಡಿಕೊಂಡು ಗೆಲ್ಲಿಸಿ ನಿನ್ನ ಕರ್ಕೊಂಬಂದು ನಿಮ್ಮನ್ನು ಪಂಚಾಯತಿಗೆ ಸೇರಿಸೋ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ರು. ಆಮೇಲೆ ಒಂದೇ ಸತಿ ನಾನು ಕ್ಯಾನ್ವಸ್ ಅಂತ ಹೋಗಿದ್ದು ಸರ್, ಒಂದು ಸತಿ ಹೋದೆ. ಎರಡನೇ ಸತಿ ಹೋಗಿದ ತಕ್ಷಣ ನಮ್ಮ ತಾಯಂದರು ವಯಸ್ಸಾದವರು, ಯಾಕಮ್ಮ ಬರ್ತೀಯ ನೀನು, ನಿಮ್ಮ ಮೇಲೆ ನಮ್ಮ ನಂಬಿಕೆ ಇದೆ, ನೀವು ಹೋಗಿ ಕ್ಯಾನ್ವಸ್ಗೆ ಏನು ಬರೋಕ್ಕೆ ಹೋಗ್ಬೇಡ್ರಿ, ನಿಮಗೇನು ಮತ ಬೇಕು ನಾವು ನೀಡ್ತೀವಿ, ಗೆದ್ದ ಮೇಲೆ ನಾವೇನು ಹೇಳ್ತೀರೋ ಆ ಕೆಲಸ ನೀವು ಮಾಡಿಕೊಡ್ಲೇಬೇಕು ಅಂತ ಕೇಳಿದರು. ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದು, ಅಮ್ಮ ಗೆಲ್ಲೋ ತನಕ ನಾನು ಯಾವ ಭರವಸೆನೂ ಕೊಡೋಲ್ಲ, ಗೆದ್ದ ಮೇಲೆ ನಾನು ಏನು ಮಾಡ್ತೀನಿ ಎತ್ತು ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಎಲ್ಲರಂಗೆ ನಾನು ಫಸ್ಟೇ ನಾನು ಭರವಸೆ ಕೊಟ್ಟು ಇದು ಮಾಡ್ಕೊಳಕ್ಕಾಗಲ್ಲ, ಗೆದ್ದ ಮೇಲೆ ನೀವು ಯಾರು ಏನೇ ಹೇಳ್ರಿ, ನೀವು ಹೇಳೋಕೆ ಮುಂಚೆ ಕಷ್ಟಪಟ್ಟು ಮಾಡ್ತೀನಿ ಅನ್ನಲ್ಲ, ಇಷ್ಟಪಟ್ಟು ನಿಮ್ಮ ಕೆಲಸ ಏನಾಯಿತೋ ನಾನು ಅದಕ್ಕೆ ಭದ್ರವಾಗಿ ನಾನು ಮಾಡಿಕೊಟ್ಟೇ ಕೊಡ್ತೀನಿ ಅಂತ ಅವರೆಲ್ಲಲ್ಲಿ ಮನವಿ ಮಾಡ್ಕೊಂಡಿದ್ದೆ. ಹಾಗೇನೇ ನಾವು ಗೆದ್ದ ತಕ್ಷಣವೇ ನಮ್ಮ ಅಶೋಕ್ ನಗರದಲ್ಲಿ ನೀರಿಲ್ಲ, ಯಾವುದೇ ಎಲ್ಲಲ್ಲಿರೋರೆಲ್ಲ ಬಡ ಕುಟುಂಬದವ್ರೆ, ಯಾರು ಸಾಹುಕಾರ ಅಂತೂ ಪಾಪ ಯಾರೂ ಇಲ್ಲ ಅಲ್ಲಿ ನಮ್ಮ ಅಶೋಕ್ ನಗರದಲ್ಲಿ. ಯಾವುದೇ ಒಂದು ಕಾಂಕ್ರೀಟ್ ಗಾಡಿ ಬರಲಿ, ಆ ಗಾಡಿ ಬಂದು ನಿಂತ್ಕೊಂಡಷ್ಟರಲ್ಲಿ ನಮ್ಮ ಅಂಗಡಿ ಮುಂದೆ ಬಿಂದಿಗೆಗಳು ಎತ್ಕೊಂಡು ಓಡಿ ಬರೋರು. ನಾವು ಗೆದ್ದ ತಕ್ಷಣ ಫಸ್ಟು ಆದ್ಯತೆ ಕೊಟ್ಟಿದ್ದೆ ನಮ್ಮ ಮುತ್ತನೂರು ಸರ್ಕಲ್ ನೀರಿಗೆ. ಇವತ್ತು 5 ವರ್ಷದನಿಕ ನೀರುಗಳು ಹಿಡ್ಕೊಂಡು ಮನೆ ಹತ್ರ ಬಂದು ಧನ್ಯವಾದ ಹೇಳ್ತಾರೆ, ನೀವು ಗೆದ್ದ ಮೇಲಮ್ಮ ನೀರು ಬಂತು, ನಮಗೆಲ್ಲ ಸೌಕರ್ಯನೂ ಮಾಡಿಕೊಟ್ಟಿದ್ದೀರ ಅಂತ. ಹಾಗೆ ನಾನು ಮುತ್ತನೂರಲ್ಲಿ ವಾರ್ಡ್ 1ನಲ್ಲಿ ಮೆಂಬರ್ ಆಗಿರೋದು. ನಾನು ವಿಶ್ವನಾಥಣ್ಣ, ಜ್ಯೋತಿ, ಏನೇ ಕೆಲಸ ಇರಲಿ ನಾವು ಮೂವರು ಒಂದುಗೂಡ್ಕೊಂಡು, ಇಂಥ ಕೆಲಸ ಇದ್ದರೆ ನಾನು ಏನೇ ಕೆಲಸ ಇರಲಿ ವಿಶ್ವನಾಥಣ್ಣಗೆ ಫೋನ್ ಮಾಡ್ತಿದ್ದೆ, ಅಣ್ಣ ಈ ಥರ ಕೆಲಸ ಐತೆ ಮಾಡೋಣ ಅಣ್ಣ, ಸರಿಯಮ್ಮ ಮಾಡಲಿ ಅಂದ್ಬಿಟ್ಟು ವಿಶ್ವನಾಥಣ್ಣನಾಗಲಿ ಜ್ಯೋತಿನೂ ಆಗಲಿ, ನಾನು ಜ್ಯೋತಿ ಬಗ್ಗೆ ಹೇಳಲೇಬೇಕು, ಏನೇ ಒಂದು ಮಾಡಲಿ ಅಕ್ಕ ನಾವು ಮೂವರು ಸೇರಿ ಮಾಡೋಣ ಅಂತ ಒಂದುಗೂಡ್ಕೊಂಡು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದೀರಿ ಮುತ್ತನೂರಲ್ಲಿ. ನಾನು ಹೇಳೋದಕ್ಕಿಂತ ಜನ ಹೇಳ್ತಾರೆ ನೆಕ್ಸ್ಟು ನೀವೇ ನಿಂತ್ಕೊಳ್ರಕ್ಕ, ಯಾಕಂದರೆ ನೀವು ಬಂದಮೇಲೆ ತುಂಬ ಅಂದರೆ ತುಂಬಾ ಕೆಲಸಗಳಾಗೈತೆ. ಹಂಗಾಗಿ ನಾವು ನಿಮ್ಮ ಕೃತಪೂರ್ವಕ ಧನ್ಯವಾದನ ತಿಳಿಸಿನಿ ಅಂತ ಮನೆ ಹತ್ರನೂ ಸಹ ಬಂದು ಹೇಳಿದ್ದಾರೆ. ನಮ್ಮ ಮುತ್ತನೂರಲ್ಲಿ ಹುಡುಗರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ರತಾಪ್ ಆಗಿರ್ಬೋದು, ಹೆಸ್ರುಗಳು ಜಾಸ್ತಿ ಹೆಸರು ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ಮುತ್ತನೂರು ಜನತೆಗೆ ಚಿರಋಣಿಯಾಗಿರ್ತೀನಿ. ಯಾಕಂದರೆ ಇವತ್ತು ಈ ಸ್ಥಾನ ಬರಬೇಕಂದ್ರೆ ನನಗೆ ಮುತ್ತನೂರು ಜನನೇ ಕಾರಣ. ಯಾಕಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಮಾತು ಹೇಳ್ತಾಯಿದ್ರೆ, ತಾಯಂದರು ವಯಸ್ಸಾದವರು 2 ಸತಿ ನಾನು ಕ್ಯಾನ್ವಸ್ಗೆ ಹೋದಾಗ ಏನಕ್ಕಮ್ಮ ಬರ್ತೀವಿ ಬಿಸಿಲಲ್ಲಿ, ನಾವಿದ್ದೀರಲ್ವ ನಿನ್ನ ಸಪೋರ್ಟ್ಗೆ, ನಾವು ಓಟಾಗಿ ಗೆಲ್ಸ್ಕೊತೀವಿ. ನೀವು ನಮ್ಮ ಮನೆ ಮಗಳಿಗೆ ಗೆದ್ದು ಬಂದ ಮೇಲೆ ಇಲ್ಲಿ ಟೀಚರ್ ಅಂತ ಇದ್ದಾರೆ, ಆ ಟೀಚರ್ ಅಂಗನವಾಡಿ ಟೀಚರ್ ಮನೆಗೆ ನೀರು ಇಲ್ದಿದ್ದಕ್ಕೆ ಬಂದ ತಕ್ಷಣ ತಬ್ಕೊಂಡ್ರು. ನನಗೆ ಖುಷಿ ಆಯಿತು, ಯಾಕೆ ಈ ಥರ ತಬ್ಕೊಂತವ್ರು ಇವರು ಅಂತ. ನಮ್ಮ ಮನೆ ಮಗಳು ಗೆದ್ದಿದ್ದಾಳೆ, ನಮಗೆಲ್ಲ ಯಾವ ಸಮಸ್ಯೆನಿಲ್ಲ. ಯಾಕಂದರೆ ನೀವು ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ನಿನ್ನ ಜನಗಳಿಗೆ ಏನು ಬೇಕೋ ಹೆಲ್ಪ್ ಮಾಡಿದ್ದೀರಾ. ಇವಾಗ ನಮ್ಮ ಮನೆ ಮಗಳೇ ಗೆದ್ದ ಅಷ್ಟು ಖುಷಿಯಾಗೈತೆ ಅಂದ್ಬಿಟ್ಟು ಸುಶೀಲಮ್ಮ ಅಂತ ಟೀಚರು ಅವರು ಸಹ ನನಗೆ ಮಗಳ ಸ್ಥಾನ ಕೊಟ್ಟಿದ್ದಾರೆ. ಆ ಸ್ಥಾನ ನಾನು ಮುಂದಕ್ಕೆ ಉಳಿಸ್ಕೊತೀನಿ. ಇವಾಗ ಅವಧಿ ಮುಗ್ದೋಯ್ತು ಅಂದ್ಬಿಟ್ಟು ನಾನು ಇಷ್ಟಕ್ಕೆ ಲಾಸ್ಟ್ ಮಾಡಲ್ಲ. ಯಾವುದೇ ಕೆಲಸ ಇರಲಿ, ಯಾವ ಟೈಮಾಗನೂ ಫೋನ್ ಮಾಡಲಿ, ನಾನು ನಮ್ಮ ಮುತ್ತನೂರವ್ರೆ ಅಲ್ಲ, ನಮ್ಮ 8ರಲ್ಲಿ ಸಹ ಯಾರೇ ಏನೇ ಹೇಳಿ, ಇವಾಗ ಅಧ್ಯಕ್ಷ ಸ್ಥಾನ ಆಯಿತೋ ಹೋಗ್ತೈತೋ ಅದು ನಂಗೆ ಗೊತ್ತಿಲ್ಲ, ಇರೋಷ್ಟು ದಿನ ನಮ್ಮ ಸಾರ್ಗೆ ಹೇಳಿ ಆ ಕೆಲಸಗಳು ನಾನು ಮಾಡಿಕೊಡ್ತೀನಿ ಅಂತ ಎಲ್ಲರ ಮುಂದೆ ನಾನು ಹೇಳ್ತಾಯಿದ್ದೀನಿ. ಧನ್ಯವಾದ. ಎಲ್ಲ ಮೆಂಬರ್ಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಮೊದಲ ಆದ್ಯತೆ ಅಂದರೆ ನಮ್ಮ ಲೇಡೀಸ್ ಟೀಮ್ಗೆ. ಯಾಕಂತ ಹೇಳಿದ್ರೆ ನನಗೇನು ಗೊತ್ತಿಲ್ಲಮ್ಮ, ನನ್ನ ಭಯ ಅಂತ ಹೇಳಿದಾಗ ನಮ್ಮ ಮಂಜಕ್ಕ ಆಗಿರ್ಬೋದು, ನಿರ್ಮಲ, ನಮ್ಮ ಲೇಡೀಸು ಎಷ್ಟು 11 ಜನ ಇದ್ದೀರೋ ಅಷ್ಟು ಜನ ನನಗೆ ಫುಲ್ಲು ಸಪೋರ್ಟಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಆಮೇಲೆ ರವಣ್ಣ ಅವರು ಸುಮಾರು ಕಷ್ಟ ಬಿದ್ದರು ಪಾಪ. ನಮ್ಮನ್ನ ರಾತ್ರಿ ಹಗಲೊಂದಿರನೇ ರವಣ್ಣ ಆಗಿರ್ಬೋದು, ಸೀತಾರಾಮ ಆಗಿರ್ಬೋದು, ಎಲ್ಲ ಮೆಂಬರ್ಗಳೂ ತುಂಬ ಸಪೋರ್ಟಾಗಿ ಕೊಟ್ಟಿದ್ದಾರೆ. ಮತ್ತು ಎಲ್ಲನೂ ಹೋಗ್ಬೇಕಂದ್ರೆ ನಾನು ಮಂಜಕ್ಕಕ್ಕೆ ಫೋನ್ ಮಾಡ್ತಾಯಿದ್ದೆ, ಅಕ್ಕ ತಕೋ ಇಂಥದಕ್ಕೆ ಹೋಗಬೇಕು, ಸರಿಯಮ್ಮ ಆಗಲ್ಲ ಅನ್ನೋ ಮಾತೇ ಇಲ್ಲ ಮಂಜಕ್ಕ ಹತ್ರ, ಸರಿಯಮ್ಮ ಹೋಗೋಣ. ಅಧ್ಯಕ್ಷರಾಗಿದ್ರೇನು ನಾವೆಲ್ಲೇ ಹೋಗಲಿ, ಕೆಲವು ಕಡೆ ಎಲ್ಲ ಉಪಾಧ್ಯಕ್ಷರಂಗ ಅಧ್ಯಕ್ಷರು ಹಿಂಗಂತ ಹೇಳ್ತಾರೆ. ನಾವು ಒಂದು ದಿವಸನೂ ನಾವು ಕಿತ್ಲಾಡೋಕೆ ಹೋಗಿಲ್ಲ. ಒಳ್ಳೆ ಆಡಳಿತ ಮಾಡಿಕೊಂಡು ಎಲ್ಲ ಕಡೆಯೂ ಕೈ ಎತ್ತು ಮುಗಿತಾಯಿದ್ರೆ, ಲೇಡೀಸ್ ಆದ್ರೂ ಒಳ್ಳೆ ಆಡಳಿತ ಮಾಡಿದ್ದೀರಪ್ಪ, ಇದೇ ಥರ ಮಾಡ್ಕೊಂಡು ಹೋಗ್ರಿ ಅಂತ ಈ ಸುಮಾರು ಜನ ಹೇಳಿದ್ದಾರೆ. ಹಾಗಾಗಿ ನಾನು ಮಂಜಕ್ಕಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾಯಿದ್ದೀನಿ. ನಮಸ್ಕಾರ.
ಗ್ರಾಮಸ್ಥರಿಗೆ ನಾನು 2ನೇ ಬಾರಿ ನನ್ನ ಆರಿಸಿ ಕಳಿಸಿದಂಥವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಆದರೆ ಮುಂದೂ ಎಲೆಕ್ಷನ್ ಗೆದ್ದಾಗ ನಮ್ಗೆ ಅನುದಾನ ಏನು ಹೆಚ್ಚು ಕೊಡ್ತಾ ಇರಲಿಲ್ಲ. 50,000 60,000 ಕೊಡ್ತಾಯಿದ್ರು. ಅವಾಗ ನಾವು ಯಾವುದೇ ಕೆಲಸ ಮಾಡೋದ್ರಿಗೆ ಆಗ್ತಾ ಇರಲಿಲ್ಲ. ಈ ಸಾರಿ ನಮ್ಗೆ ಪಂಚಾಯತಿನಲ್ಲಿ ಹೆಚ್ಚಿನ ಅನುದಾನವನ್ನು ಕೊಟ್ಟು ನಮಗೆ ಅಭಿವೃದ್ಧಿ ಕೆಲಸ ಮಾಡೋದ್ರಿಗೆ ಅವಕಾಶ ಮಾಡಿಕೊಟ್ರು. ನಾವು ಹಂತವಾಗಿ ಮಾಡಿದ್ದೀರಿ. ನಮ್ಮ ಹರೀಶ್ ರೆಡ್ಡಿ ನಾವು ಜೊತೆಗೂಡಿ ಊರೊಳಗೆ ನಮ್ಮ ಕಾಲುವೆನಲ್ಲಿ ಒಂದು ಲೈಟ್ ಹಾಕ್ಸಿದ್ರು ದೊಡ್ಡದು, ಊರೊಳಗೆ ಒಂದು ಲೈಬ್ರರಿ ಹತ್ರ ಒಂದು ಹಾಕ್ಸಿದ್ದೀರಿ. ನಮಗೆ ಓಟ್ ಹಾಕಿ ಕಳಿಸಿದ್ದ ಜನಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇನ್ನು ಕಾಮಗಾರಿಗಳು ನಡೀತವೆ, ಅವು ಟೆಂಡ್ರಿಗೆ ಕಳಿಸಿದ್ರು. ಇನ್ನು ಒಂದು 25ರಿಂದ 30 ಲಕ್ಷ ಕೆಲಸ ಕೊಂಸಂದ್ರ ಗ್ರಾಮದಲ್ಲಿ ನಡೀತದೆ. ಇನ್ನು ಮೋರಿ ಇದೆ, 8 ಮಿಕ್ಸ್ ಹಾಕೋ ಕೆಲಸ ಇದೆ, ಹಂತವಾಗಿ ಮಾಡ್ತಾರೆ. ಇದುವರೆಗೂ ನಾವು ನೀರಿನ ವ್ಯವಸ್ಥೆ ಇರಲಿ, ಲೈಟ್ ಆಗಲಿ, ನಾವು ನಮ್ಮ ಕೈಯಲ್ಲಿ ಏನು ಸಹಕಾರ ಕೊಟ್ಟಿದ್ರು ಪಂಚಾಯತಿ ಕಡೆಯಿಂದ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೀರಿ. ನಮ್ಮನ್ನು ಏನಾನ ನಾವು 5 ವರ್ಷದಲ್ಲಿ ಏನಾನ ತಪ್ಪು ಮಾಡಿದರೆ ನಮ್ಮನ್ನು ಕ್ಷಮಿಸ್ಬಿಡಿ.